ಅಘೋಷಿತ ಎಮರ್ಜೆನ್ಸಿ ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕಲು ಪ್ರಜಾಪ್ರಭುತ್ವದ ಮೇಲೆ ಏನು ಆಡಳಿತ ಪಕ್ಷ ಉದ್ದೇಶಪೂರ್ವಕವಾಗಿ ಕೇಂದ್ರದಲ್ಲಿ BJP ಸರ್ಕಾರ ದೇಶದ ವಿರೋಧ ಪಕ್ಷಗಳನ್ನು ಸಮರ್ಥವಾಗಿ ಎದುರಿಸುವ ಬದಲು ವಿರೋಧ ಪಕ್ಷ ಎತ್ತುವ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ವಿರುದ್ಧವಾಗಿ ವಿರೋಧ ಪಕ್ಷಗಳ ಧ್ವನಿಯನ್ನು ಶಮನಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿರುವ IT, ED, CBI ತನಿಖೆ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ಅಘೋಷಿತ ಎಮರ್ಜೆನ್ಸಿ ರೂಪದಲ್ಲಿ ದೇಶದಲ್ಲಿ ಆಡಳಿತ ನಡೆಸುತ್ತಿದೆ. ಇದರ ವಿರುದ್ಧವಾಗಿ ಕಳೆದ 10 ವರ್ಷಗಳಲ್ಲಿ ತಾವೆಲ್ಲ ಪತ್ರಿಕೆಗಳಲ್ಲಿ ತಮಗೆಲ್ಲ ವಿಚಾರ ಗೊತ್ತಿದೆ. 10 ವರ್ಷಗಳಲ್ಲಿ 480ಕ್ಕೂ ಹೆಚ್ಚು ವಿರೋಧ ಪಕ್ಷಗಳ ನಾಯಕರನ್ನು ಮೇಲೆ IT, ED, CBI ದಾಳಿ ನಡೆಸಿ ಅವರೆಲ್ಲರನ್ನು ಬೆದರಿಸಿ ಎದುರಿಸಿ ಬಹುತೇಕ ಆಪರೇಷನ್ ಕಮಲದ ಮುಖಾಂತರ BJPಗೆ ಸೇರ್ಪಡೆಗೊಳಿಸಿದ್ದಾರೆ. ಇದು ದೇಶದಲ್ಲಿ ಮಾಡಿದ ಪ್ರಜಾಪ್ರಭುತ್ವದ ಕಗ್ಗೋಲೆ. CAG ಆಡಿಟ್ ವ್ಯಾಪ್ತಿಯಿಂದ ಹೊರಗಿಟ್ಟು ಎಲೆಕ್ಟ್ರಲ್ ಬಾಂಡ್ ವಹಿವಾಟ ನಡೆಸಿ ಸಾವಿರಾರು ಕೋಟಿ ಹಗರಣದಲ್ಲಿ BJP ಸರ್ಕಾರ ವ್ಯವಹಾರ ನಡೆಸಿದೆ. ರಾಜ್ಯದಲ್ಲಿ ಶ್ರೀ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಿರುದ್ಧ ಹಣ ವಹಿವಾಟಿನ ಆರೋಪಗಳಿವೆ, ತಮಗೆಲ್ಲ ಗೊತ್ತಿದೆ. ಇಂಥದೇ ಆರೋಪಗಳು ಬಹಳಷ್ಟು BJP ಬೆಂಬಲಿತ ಪಕ್ಷಗಳ ವಿರುದ್ಧ ಇದೆ. ರಾಜ್ಯದಲ್ಲಿ ಕಳೆದ BJP ಸರ್ಕಾರ ಅವಧಿಯಲ್ಲಿ ಕೊರೋನಾ, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ, ಭೋವಿ ಅಭಿವೃದ್ಧಿ ನಿಗಮ, APMC ಮಾರ್ಕೆಟ್ಗಳಲ್ಲಿ ಅವ್ಯವಹಾರ, ಕರ್ನಾಟಕ ಕರಕುಶ ಅಭಿವೃದ್ಧಿ ನಿಗಮ ಅವ್ಯವಹಾರ, ಡಾಕ್ಟರ್ ಅಂಬೇಡ್ಕರ್ ನಿಗಮದ ಅವ್ಯವಹಾರ, ದೇವರಾಜು ಅರಸು ಟಕ್ ಟರ್ಮಿನಲ್ ಅವ್ಯವಹಾರ, ಹೀಗೆ BJP ಪಕ್ಷ ಸರಮಾಲೆಗಳೇ ನಡೆದಿದೆ. ಈ ಯಾವುದೇ ಭ್ರಷ್ಟಾಚಾರ, ಹಣ ವಹಿವಾಟಿನ ಭ್ರಷ್ಟಾಚಾರಗಳು ಆರೋಪದ ಬಗ್ಗೆ ಕೇಂದ್ರದ ಸದರಿ ತನಿಖಾ ಏನು IT ಇರ್ಬೋದು, ED ಇರ್ಬೋದು, CBI ಯಾವುದೇ ತನಿಖೆ ಮಾಡಿಲ್ಲ. ಯಾಕಂದರೆ ಸದರಿ ತನಿಖಾ ಸಂಸ್ಥೆಗಳು ತಟಸ್ಥವಾಗಿ ದೇಶಕ್ಕೆ ಮೋಸ ಮಾಡಿವೆ. ಈ ಎಲ್ಲ ಹಗರಣಗಳಲ್ಲಿ ಈಗ ಈ ರಾಜ್ಯದ ಹಿಂದುಳಿದ ವರ್ಗಗಳ ನೇತಾರರು, ಈ ರಾಜ್ಯ ಕಂಡಂಥ ಪ್ರಾಮಾಣಿಕ ಮುಖ್ಯಮಂತ್ರಿ ದೇವರಾಜು ಅರಸು ನಂತರ 13ರಿಂದ 18 ಇರ್ಬೋದು, 24ರಿಂದ ಅವರ 2ನೇ ಅವಧಿ ಅಧಿಕಾರದಲ್ಲಿ ನಿಷ್ಪಕ್ಷಪಾತವಾಗಿ ಈ ಅಹಿಂದ ವರ್ಗಗಳು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತ ವರ್ಗಕ್ಕೆ ಹೆಚ್ಚಿನ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ನಡೆಸೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಈ ದೇಶದ BJP ಭ್ರಷ್ಟ ಸರ್ಕಾರ, ಅದರ ಜೊತೆಗೆ JDS ಅವರು ಸೇರಿಕೊಂಡು ಇವತ್ತು ಕುತಂತ್ರ ಮಾಡಿ ಏನಾದರೂ ಮಾಡಿ ಹಿಂದುಳಿದ ವರ್ಗಗಳ ನಾಯಕನನ್ನು ತುಳಿಯತಕ್ಕಂಥ ವಿಚಾರದಲ್ಲಿ ಎಗ್ಗು ಇಲ್ಲದೆ ಏನು ನಿಷ್ಪಕ್ಷಪಾತವಾದ ಆಡಳಿತವನ್ನು ನಡೆಸ್ತಾ ಇರುವ ಸಿದ್ದರಾಮಯ್ಯನ ಮೇಲೆ ಇಲ್ಲದ ಭ್ರಷ್ಟಾಚಾರನ ಆರೋಪ ವಹಿಸಿ ಅವ್ರನ್ನ ಪದಚ್ಯುತಿ ಮಾಡೋ ಹುನ್ನಾರ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ವಾಲ್ಮೀಕಿ ನಿಗಮ ಇರ್ಬೋದು, ಮೋಡಾ ನಿಗಮ ಹಗರಣ ಇರ್ಬೋದು, ನಿಷ್ಪಕ್ಷವಾದ ತನಿಖೆಗೆ ಅವರೇ ಆದೇಶ ಹೊರಡಿಸಿದ್ದಾರೆ. ಈ ದೇಶದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಅವ್ರ ಮೇಲೆ ಆರೋಪ ಬಂದಾಗ ಅವರೇ ಸ್ವತಃ ಏನು ತನಿಖೆ ನಡೆಸ್ತಾ ಇರೋ ಮುಖ್ಯಮಂತ್ರಿ ಏಕೈಕ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಯಾಕೆಂದರೆ ತಾವೆಲ್ಲ ನೋಡಿದ್ವಿ, 60 ವರ್ಷಗಳ ಅವರ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ವಾಲ್ಮೀಕಿ ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ತನಿಖೆ ಮುಖಾಂತರ ED ಅಧಿಕಾರಿಗಳಿಗೆ ಬಂದು ವಿಚಾರಣೆಗೆ ಹಾಜರುಪಡಿಸಿದವ್ರನ್ನ ಬೆದರಿಸಿ ಈ ಸಿದ್ದರಾಮಯ್ಯನವ್ರ ಮೇಲೆ ಏನಾದರೂ ಮಾಡಿ ಏನಾದರೂ ಒಂದು ಕಪ್ಪು ಚುಕ್ಕೆ ಬರೋಂಗೆ ನೋಡ್ಕೋಬೇಕು ಅನ್ನೋ ಹುನ್ನಾರ ನಡೀತಾ ಇದೆಯಲ್ಲ, ಇದನ್ನು ಅಹಿಂದ ವರ್ಗಗಳು ನೇರವಾಗಿ ಖಂಡಿಸ್ತಾ ಇದೆ. ಹಂಗೇನಾದರೂ ಈ ಸಂಘಟನೆ, ಅಹಿಂದ ಸಂಘಟನೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಅದೇ ರೀತಿ ಇವತ್ತು BJP ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅಂತ ಹಣಕಾಸು ಸಚಿವರಿದ್ದಾರೆ. ಅವರು ಈ ರಾಜ್ಯದಿಂದ
ಪ್ರತಿನಿಧಿಸ್ತಾರೆ. ಅವರೇ ಹಣಕಾಸು ಮಂತ್ರಿ ಇದ್ದು ದಿನಾಂಕ 23/7/2024 ದೇಶದ ಸಂಸತ್ನಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಇವರು ಮಂಡಿಸಿದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಯಾವುದೇ ಯೋಜನೆ ಅಥವಾ ಅನುದಾನಗಳನ್ನು ಘೋಷಣೆ ಮಾಡಿಲ್ಲ. ಬಿಹಾರ ರಾಜ್ಯಕ್ಕೆ 37,000 ಕೋಟಿ, ಆಂಧ್ರ ರಾಜ್ಯಕ್ಕೆ 15,000 ಕೋಟಿ ವಿಶೇಷ ಪ್ಯಾಕೇಜ್ಗಳ ಜೊತೆಗೆ ಬಂಪರ್ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಆದರೆ ಇಂತಹ ಯಾವುದೇ ವಿಶೇಷ ಪ್ಯಾಕೇಜ್ ಇತ್ಯಾದಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಘೋಷಣೆ ಮಾಡಿಲ್ಲ. ಇದು ಭಾರತ ಸರ್ಕಾರದ ಬಜೆಟ್ ಅಲ್ಲ, ಇದು ಆಂಧ್ರ ಮತ್ತು ಬಿಹಾರ ಬಜೆಟ್ ಎಂದು ಮಲ್ತಾಯಿ ಧೋರಣೆ ಮಾಡ್ತಾ ಇರುವ ಈ ಕೇಂದ್ರ ಸರ್ಕಾರದ ಮಾನ್ಯ ಮಂತ್ರಿಗಳು 5 ಮಂದಿ ಮಂತ್ರಿಗಳಿದ್ದಾರೆ. ಈ ರಾಜ್ಯದಿಂದ 19 ಮಂದಿ BJP ಸದಸ್ಯರಿದ್ದಾರೆ. 2 MP JDS ಅವರಿದ್ದಾರೆ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ತಮಿಳುನಾಡು ಮೂಲದವರಾದರೂ ಸಂಸತ್ತಿಗೆ ಯಾವುದು ಕರ್ನಾಟಕದಿಂದ. ಇತ್ತೀಚೆಗೆ ಶ್ರೀ ಸಿದ್ದರಾಮಯ್ಯನವರ ದೆಹಲಿಯಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯ ಎಲ್ಲ ಸಂಸದರು ಸಭೆ ಮಾಡಿ ಕೇಂದ್ರದಲ್ಲಿ ಬಾಕಿ ಇರುವ ಅನುದಾನಗಳು ಮತ್ತಿತರೆ ಆಡಳಿತಾತ್ಮಕ ಮಂಜೂರಾತಿಗೆ ಅನುಮತಿ ಕೊಡಿಸಲು ಬೆಂಬಲಿಸುವಂತೆ ಒತ್ತಾಯಿಸಿದರು. ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಕೇಂದ್ರದ ಸಚಿವರುಗಳಿಗೆ ಮತ್ತು ಸಂಸದರನ್ನ ಊಟಕ್ಕೆ ಕರೆದು ಇತ್ತೀಚೆಗೆ ದೆಹಲಿಯಲ್ಲಿ ಸಭೆ ನಡೆಸಿ ಈ ರಾಜ್ಯದ ಎಲ್ಲ ಸಂಸದರು ಮತ್ತು ಕೇಂದ್ರ ಬಾಕಿ ಇರುವ ಎಲ್ಲ ಅನುದಾನಗಳು ಮತ್ತು ಆಡಳಿತಾತ್ಮಕ ಮಂಜೂರಾತಿಗೆ ಅನುಮತಿ ಕೊಡಿಸಲು ಬೆಂಬಲಿಸುವಂತೆ ಒತ್ತಾಯಿಸಿದರು. ಇದಾಗಿಯೂ ವಿಶೇಷ ಪ್ಯಾಕೇಜ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳು ಮತ್ತು ರೈಲ್ವೆಗಳಂಥ ಕ್ಷೇತ್ರಗಳನ್ನು ಒಳಗೊಂಡಂತೆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ಥರದ ಮಹತ್ವದ ಅನುದಾನಗಳು ಹಂಚಿಕೆ ಆಗಿಲ್ಲ. ನಗರ ಮತ್ತು ಗ್ರಾಮೀಣ ವಸತಿ ಯೋಜನೆಗಳು ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗಳಿಗೆ ಯಾವುದೇ ಅನುದಾನ ನೀಡಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ. ವೈಯಕ್ತಿಕ ದ್ವೇಷ, ಮಲತಾಯಿ ಧೋರಣೆ ಇತ್ಯಾದಿ ರಾಜಕೀಯ ಕಾರಣಕ್ಕೆ ರಾಜ್ಯವನ್ನು ಬಜೆಟ್ನಲ್ಲಿ ಕಡೆಗಣಿಸಲಾಗಿದೆ. ರಾಜ್ಯಕ್ಕೆ ಅನ್ಯಾಯ ಮಾಡಲಾಗಿದೆ. ಇದರಿಂದ ರಾಜ್ಯದ ಅಭಿವೃದ್ಧಿ ಪಥಕ್ಕೆ ತಡೆಯಾಗುತ್ತದೆ. ಕೇಂದ್ರ ಸರ್ಕಾರ ಈ ಧೋರಣೆಯನ್ನು ರಾಜ್ಯದ ಅಹಿಂದ ಸಂಘಟನೆಯು ಕಡಾಖಂಡಿತವಾಗಿ ಖಂಡಿಸುತ್ತದೆ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಇವರ ರಾಜೀನಾಮೆ ನೀಡಬೇಕೆಂದು ಕೂಡ ಈ ಅಹಿಂದ ಸಂಘಟನೆ ಆಗ್ರಹಿಸುತ್ತದೆ. ಅದೇ ರೀತಿ ಈ ಎಲ್ಲ ಹಗರಣಗಳ ಬಗ್ಗೆ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು. ಏನು ಇಂದಿನ BJP ಸರ್ಕಾರದಲ್ಲಿ ನಡೆದಂಥ ಹಗರಣಗಳನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಈ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸುತ್ತೇವೆ. ಯಾಕೆಂದರೆ ತಾವೆಲ್ಲ ನೋಡ್ತಾ ಇದ್ರಿ ಒಂದು ತಿಂಗಳಿಂದ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತ. ನಿಷ್ಪಕ್ಷಪಾತವಾಗಿ ಹಿಂದುಳಿದವರು, ದಲಿತರು, ರೈತರ ಪರವಾಗಿ ಅಧಿಕಾರ ಮಾಡ್ತಂಥ ಸಿದ್ದರಾಮಯ್ಯನವ್ರನ್ನ ಏನಾದರೂ ಮಾಡಿ ಸಂಚು ರೂಪಿಸಿ ಅವ್ರನ್ನ ಪದಚ್ಯುತಗೊಳಿಸೋ ಹುನ್ನಾರ ನಡೀತಾ ಇದೆ. ಈ ರಾಜ್ಯದಲ್ಲಿ ಹಂಗೇನಾದರೂ ನಡೆದರೆ ರಕ್ತಪಾತ ನಡೆಯುತ್ತದೆ. ಏನಾದರೂ ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ಹೇಳ್ತಾ ಇದ್ದೀವಿ, ಅಹಿಂದ ವರ್ಗಗಳು 80% ಹೇಳ್ತಾ ಇದ್ದೀವಿ, ಯಾವುದೇ ಸಂಕೋಚ ಇಲ್ಲದೆ ನಿಮ್ಮ ಎರಡೂ ಏನು ಪಕ್ಷಗಳಿದೆ ಧ್ವಂಸ ಮಾಡ್ತೀವಿ. ಈ ರಾಜ್ಯದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 80% ಜನ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ನೇರವಾಗಿ ಇವಾಗ ಸಿದ್ದರಾಮಯ್ಯನ ಪರವಾಗಿ ನಿಲ್ಲುತ್ತೇವೆ. ಸಂಕೋಚವಾಗಿ ಸಿದ್ದರಾಮಯ್ಯನವರು ನೇರವಾಗಿ ಏನು 60 ವರ್ಷದ ಅವ್ರ ಜೀವನ ಇದೆ, ತೆರೆದ ಪುಸ್ತಕ ನೀವು ನೋಡಿರ್ಬೋದು. ಪತ್ರಿಕೆಗಳವರು ನಾವು ಜಾಸ್ತಿ ಹೇಳೋಷ್ಟಿಲ್ಲ, ತಾವೆಲ್ಲ ನೋಡಿದರೆ ಅವರ ಆಡಳಿತವನ್ನು ಏನಿವತ್ತು 5 ಗ್ಯಾರಂಟಿ ಇರ್ಬೋದು, ಹಿಂದಿನ 13ರಿಂದ 18 ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವ ಸರ್ಕಾರಗಳು ಮಾಡಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದರಿಂದ ಒಕ್ಕೊರಲಿಂದ ನಮ್ಮ ಹಿಂದುಳಿದ ವರ್ಗಗಳ ಏನು ಸಂಘಟನೆ ಇದೆ, ರಾಜ್ಯ ಸಂಘಟನೆ ಬಲವಾಗಿ ಸಿದ್ದರಾಮಯ್ಯ ಪರವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ತಾವೆಲ್ಲ ಆಗಮಿಸಿ ತಾವು ವಿಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.